1971 ನಂತರ ಈಗ ಎರಡನೇ ಬಾರಿ ನೋಡಿ, ಕೇಂದ್ರ ಸರ್ಕಾರ ಇವತ್ತು ಏನೋ ನಿರ್ಣಯಗಳನ್ನು ತಗೊಳ್ಳಿ, ಆ ಎಲ್ಲ ನಿರ್ಣಯಗಳಿಗೆ ದೇಶದ 140 ಕೋಟಿ ಜನ ಎಲ್ಲ ಪಕ್ಷಗಳು ಚಾಚು ತಪ್ಪದೆ ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನು ಕೊಡ್ತೇವೆ. ದೇಶದ ರಕ್ಷಣೆ ಸಲುವಾಗಿ, ನಮ್ಮ ಜನರ ರಕ್ಷಣೆ ಮತ್ತು ಇವತ್ತು ಯಾವುದೇ ಕ್ರಮಗಳನ್ನ ಇವತ್ತೊಂದು ದಿವಸ ಕೇಂದ್ರ ಸರ್ಕಾರ ತಗೊಳ್ಳೋಕ್ಕೆ ಬಯಸ್ತದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ 140 ಕೋಟಿ ಜನ ಎಲ್ಲರೂ ಈ ವಿಚಾರದಲ್ಲಿ, ದೇಶದ ವಿಚಾರ ಬಂದಾಗ ದೇಶ ಪ್ರಥಮ ಪಕ್ಷ ನಂತರ, ಹೀಗಾಗಿ ಯಾವುದೇ ನಿರ್ಣಯ ತಗೊಂಡ್ರೂ ಕೂಡ ಆ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ. ಇದನ್ನು AICC ಅಧ್ಯಕ್ಷರು ಹೇಳಿದ್ದಾರೆ, ರಾಹುಲ್ ಗಾಂಧಿಯವರು ಹೇಳಿದ್ದಾರೆ, ಇವತ್ತು ನಾವು ಕೂಡ ಪುನರುಚ್ಚರಿಸ್ತಿದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಮ್ಮ ಅನೇಕ ಸಚಿವರು ಕೂಡ ಹೇಳಿದ್ದಾರೆ. ಇವತ್ತು ಏನೆಲ್ಲ ಇವತ್ತೊಂದು ದಿವಸ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅಥವಾ ಏನೆಲ್ಲ ಪಾಲನೆ ಮಾಡಲಿಕ್ಕೆ ಈಗ ತಾವು ಹೇಳಿದಿರಿ ಸರ್ಕ್ಯುಲರು, ಅದೆಲ್ಲವನ್ನು ಕೂಡ ಪಾಲನೆ ಮಾಡುವಂಥದ್ದು ಆಗಬೇಕು. ನಮ್ಮ ಜನರ ಸುರಕ್ಷತೆ ಮತ್ತು ಇವತ್ತು ಏನು ಈ ಪಾಕಿಸ್ತಾನ ದೇಶ ಇದೆ, ಇವತ್ತು ಏನು ಈ ಭಯೋತ್ಪಾದನೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ, ಅದೆಲ್ಲ ಜಗಜ್ಜಾಹೀರಾಗಿದೆ. ಇವರಿಗೆ ಯಾವ ರೀತಿ ಇಂದಿರಾ ಗಾಂಧಿಯವರು ಹಿಂದೆ ತಕ್ಕ ಪಾಠವನ್ನು ಕಲಿಸಿದ್ರು, ಅದಕ್ಕೆ ಆವಾಗಿನ ಕಾಲಕ್ಕೆ ಈ ಕಾಲಕ್ಕೆ ಭಾಳಷ್ಟು ವ್ಯತ್ಯಾಸಗಳಿದ್ದಾವೆ. ಅದನ್ನು ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅದಾಗಿಯೂ ಕೂಡ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೇವೆ, ಎಲ್ಲವನ್ನು ಕೂಡ ಪಾಲನೆ ಮಾಡ್ತೇವೆ. ರಾಜ್ಯದ ಇಂಟರ್ನಲ್ ಸೆಕ್ಯೂರಿಟಿ ಎಲ್ಲ ಸ್ಟ್ರಾಂಗ್ ಆಗಿದೆ ಸರ್, ಅದನ್ನ ನಿಶ್ಚಿತವಾಗಿ ಒಂದು ಕೇವಲ ಇದು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ಭಾರತ ದೇಶ ಪಾಲನೆ ಮಾಡಬೇಕು. ಭಾರತ ದೇಶ ಈ ವಿಚಾರದಲ್ಲಿ ನಾವು ಒಂದಾಗುವಂಥದ್ದಿದೆ. ನಾವೆಲ್ಲರೂ ಒಂದು ಅನ್ನೋದನ್ನು ಪಕ್ಷ ಬೇರೆ, ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಪಕ್ಷ ಇರ್ತದೆ. ದೇಶ ಬಂದಾಗ ನಾವು ದೇಶ ಪ್ರಥಮ ಇವತ್ತಿನ ದಿವಸ, ಅದು BJPದವ್ರಿಗಿರ್ಬೋದು, ಕಾಂಗ್ರೆಸ್ದವ್ರಿಗಿರ್ಬೋದು, ಮತ್ತು ಯಾವುದೇ ಪಕ್ಷದವ್ರಿಗಿರ್ಬೋದು, ದೇಶದ ರಕ್ಷಣೆ ಸಲುವಾಗಿ, ದೇಶದ ಸಲುವಾಗಿ ಎಲ್ಲ ರೀತಿಯ ತ್ಯಾಗಗಳನ್ನ ಎಲ್ಲ ಪಕ್ಷಗಳು ಮಾಡಬೇಕು. ಎಲ್ಲರೂ ಪರಸ್ಪರ ಇವತ್ತಿನ ದಿವಸ ಯಾವುದೇ ಒಂದು ಇದನ್ನು ತೆಗಿಲಾರದೆ ನಾವು ಕೇಂದ್ರ ಸರ್ಕಾರ ಜೊತೆ ನಾವಿದ್ದೀವಿ. ಎಸ್ ಸರ್, ಇನ್ನೊಂದು ಮಂಗಳೂರಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತನ ಕೊಲೆ ಬಳಿಕ ಬಿಜೆಪಿಯ ನಾಯಕರು ಇದನ್ನು ಸರ್ಕಾರ ಅವರಿಗೆ ಕುಮ್ಮಕ್ಕು ಕೊಡುವಂಥ ಕೆಲಸ ಮಾಡ್ತಿದೆ ಅಂತ ಆರೋಪ ಮಾಡ್ತಿದ್ದಾರೆ. ನೋಡಿ, ಈಗ ಡಾಕ್ಟರ್ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಎಲ್ಲವನ್ನು ಒಯ್ದು ನೀವು ಹಿಂದುತ್ವಗ ಜಾತಿಗೆ ಹಚ್ಚುವಂಥದ್ದು ಆಗಬಾರ್ದು. ಇವತ್ತು ಅನೇಕ ಸಲ ಕ್ರಿಮಿನಲ್ಸ್ ಇರ್ತಾರೆ, ರೌಡಿ ಶೀಟರ್ಸ್ ಇರ್ತಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಆಗಿದಾವೆ, ಭೀಮಾ ತೀರದಲ್ಲಿ ಬೇಕಾದಷ್ಟು ಆಗ್ತವೆ. ಅದನ್ನು ಒಯ್ದು ನಾವು ಒಂದು ಪಕ್ಷಕ್ಕೆ ಹಚ್ಚಕ್ಕೆ ಬರ್ತದ? ಅದು ಪರಮೇಶ್ವರ್ ಹೇಳ್ತಾರೆ. ಅದ್ಮೇಲೆ ಯಾರ ಮೇಲೆ ಇವತ್ತು ಸಹ ಕೇಸ್ಗಳಿದ್ದಾವೆ, ಇದು ಎಲ್ಲನೂ ಕೂಡ ಇದನ್ನು ಹೇಳಿದ್ದಾರೆ. ಅವೆಲ್ಲನೂ ಇಂಥವ್ರು ತಾವು ಬಡದಾಡಿ ಇವತ್ತು ದಿವಸ ಅವ್ರು ಹಿಂದೂಗಳೇ ಇರ್ಬೋದು, ಮುಸಲ್ಮಾನರೇ ಇರ್ಬೋದು. ಮನೆ ಆಗಲಿಲ್ವಾ ಬಿಜಾಪುರದಲ್ಲಿ ಒಂದು ಶೂಟೌಟ್ ಆಗಲಿಲ್ವಾ? ಅದೆಲ್ಲವನ್ನು ಒಯ್ದು ಹಿಂದೂ ಮುಸ್ಲಿಮ್ಗೆ ಹೋಗಿ ಹಚ್ಚೋದು ಸರಿಯಲ್ಲ. ಕ್ರಿಮಿನಲ್ಸ್ ಆರ್ ಕ್ರಿಮಿನಲ್ಸ್. ಅದು ಯಾವುದೇ ಜಾತಿಯವರು ಇರಲಿ, ಯಾವುದೇ ಧರ್ಮದವ್ರು ಇರಲಿ, ಯಾವುದೇ ಪಕ್ಷಕ್ಕೆ ಅವ್ರು ಅಂಟ್ಕೊಂಡಿರಲಿ, ಕ್ರಿಮಿನಲ್ಸ್ ಅವರು ಒಂದು ಬೇರೆಯೇ ಜಾತಿ. ಅದು ಹಿಂದೂನೂ ಅಲ್ಲ, ಮುಸ್ಲಿಮೂ ಅಲ್ಲ, ಕ್ರಿಸ್ತರು ಅಲ್ಲ, ಬೌದ್ಧರು ಅಲ್ಲ, ಸಿಖ್ರು ಅಲ್ಲ, ಆ ಜಾತಿನೇ ಬೇರೆ. ಅದು ಕರೆಕ್ಟ್, ಅದನ್ನ ಹೇಳ್ತಾರಲ್ಲ. ಅವರು ಅದೇ ರೌಡಿ ಶೀಟರ್ನ ವಿಜೃಂಭಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಯ್ದು ಅದನ್ನು ಹಿಂದುತ್ವ ಜನ ನೋಡ್ತಾರೆ, ಇದನ್ನೆಲ್ಲ ಗೊತ್ತಿರಂಗಿಲ್ವಾ? ಆ ಭಾಗದಲ್ಲಿ, ಮಂಗಳೂರು ಭಾಗದಲ್ಲಿ ಜನ ಗೊತ್ತಿಲ್ವಾ ಇದು ಇವ್ನು ರೌಡಿ ಶೀಟರು ಹೀಗೆಲ್ಲ ಇವ್ರ ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತ ಗೊತ್ತಿರೋದಲ್ವಾ? ಅದನ್ನು ಒಯ್ದು ಇವರು ರಾಜಕೀಯ ಮಾಡ್ಬೇಕಂತಾರಂದ್ರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.